ರೂಪೇಶ್ ಶೆಟ್ಟಿ ಅವರು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ ಸಿನಿಮಾಗಳಲ್ಲಾಗಿರ್ಬೋದು, ಆಕ್ಟಿಂಗ್ಗಳಲ್ಲಾಗಿರ್ಬೋದು, ನಿಮ್ಮದೇ ಆಗಿರ್ತಕ್ಕಂಥ ನಿರೂಪಣೆ ಶೈಲಿ ಕೂಡ ಇದೆ. ರೂಪೇಶ್ ಶೆಟ್ಟಿ ಅವ್ರ ಮದುವೆ ಯಾವಾಗ ಅನ್ನುವಂಥ ತುಂಬಾ ಕಡೆ ನಾನು ಕಮೆಂಟ್ ಕೇಳ್ತೀನಿ. ಅದ್ರ ಬಗ್ಗೆ ಹೇಳೋದಾದ್ರೆ ಹೌದಾ? ಮದುವೆ ಫಸ್ಟ್ ಹುಡುಗಿ ಹುಡುಕ್ಬೇಕು, ಅದೊಂದು ದೊಡ್ಡ ಕೆಲಸ. ಅದಾದ್ಮೇಲೆ ನನ್ಗೂ ಮನ್ಸಾಗ್ಬೇಕು, ಓಕೆ ಇವ್ರ ಮದ್ವೆ ಆಗ್ಬೋದು ಅಂತ, ಅದೆರಡನೇ ಕೆಲಸ. ಇನ್ನೊಂದು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬೇಕು. ಅದ್ ಮೂರು ಆಗಿಲ್ಲ. ಬಿಕಾಸ್ ನೀವು ಬಿಗ್ ಬಾಸ್ ಅಂತ ಕೇಳಿದ್ರೆ ಅಲ್ಲಿಗೆ ಹೋಗಿದ್ದೆ, ನನಗೆ ಕೈಗೆ ತುಂಬಾ ಕೆಲ್ಸಗಳು ಬೇಕು, ನಾನು ತುಂಬಾ ಬ್ಯುಸಿ ಆಗಿ ತುಂಬಾ ಸಿನಿಮಾ ಮಾಡ್ಬೇಕು, ಈ ತರ ಎಲ್ಲ ಕನ್ಸಿಟ್ಕೊಂಡು ಹೋಗಿರೋವಂಥದ್ದು. ಸೊ ಇವಾಗ ದೇವ್ರ ದಯೆಯಿಂದ ಸ್ಲೋಲಿ ಕೈ ತುಂಬಾ ಕೆಲ್ಸಗಳು ಬರ್ತಾ ಇದೆ. ಒಂದ್ ಕಡೆ ನಾನು ಕ್ರಿಕೆಟ್ ಹೋಸ್ಟಿಂಗ್ ಮಾಡ್ತಾ ಇದ್ದೀನಿ, ಒಂದ್ ಕಡೆ ತಮಿಳ್ ಸಿನಿಮಾ ಆಯ್ತು, ನಂದು ಒಂದು ರಿಲೀಸ್ಗಿದೆ ಕನ್ನಡ ಸಿನಿಮಾ, ಇನ್ನೊಂದು ಮೇ ಬಿ ಕನ್ನಡ ಸಿನಿಮಾ ಅನೌನ್ಸ್ ಆಗುತ್ತೆ, ಒಂದು ತುಳು ಸಿನಿಮಾ ನಡೀತಾ ಇದೆ, ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ಒಂದು ತೆಲುಗು ಮಾಡ್ತಾ ಇದ್ದೀನಿ, ಜಾತ್ರಾ ಅಂತ. ನನ್ನ ಫೋಕಸ್ ಇರೋದು ಈ ಸಂದರ್ಭಕ್ಕೆ ನಾನು ಇಷ್ಟೊಂದು ವರ್ಷಗಳ ಕಾಲ ಒದ್ದಾಟ ಮಾಡಿರೋದು. ಮದುವೆ ಆದ್ರೆ ಕೆಲಸಗಳು ಕೈ ತಪ್ತಾವಂತ ಅಲ್ಲ, ಮೇ ಬಿ ನನಗೆ ಗೊತ್ತಿಲ್ಲ. ನಾನು ಹೆಂಗೆ ಅಂದ್ರೆ ತುಂಬಾ ವರ್ಕಾಲಿಕ್. ನಾನು ಮನೆಗೆ ಹೋಗೋದೇ ಕೆಲಸ ಇದ್ದಾಗ ಹೋಗೋದೇ ಇಲ್ಲ, ಆಫೀಸಲ್ಲೇ ಇರ್ತೀನಿ ನಾನು. ಈಗ ನನ್ನ ತಲೆಗೆ ಬೇರೆ ಥಾಟೇ ಬರ್ತಾ ಇಲ್ಲ ನನಗೆ. ಅಂದ್ರೆ ಒಂದು ಕನ್ನಡ ಸಿನಿಮಾ ಒಂದು ಇನ್ನೊಂದು ಮಾಡ್ಬೇಕು ಅಂತ ಇದೆ, ಒಂದು ತುಳು ಸಿನಿಮಾ ನಾನು ಶೂಟ್ ಮಾಡ್ತಾ ಇದ್ದೀನಿ. ಸದ್ಯ ಇದೆ ತಲೆಯಲ್ಲಿ. ಸೊ ಮೇ ಬಿ ಅದೆಲ್ಲ ಆದ್ಮೇಲೆ ನನಗೂ ಅನ್ನಿಸ್ಬೋದೇನೋ ಇವಾಗ ಮದ್ವೆ ಆಗ್ಬೇಕು ಅಂತ, ಆವಾಗ ಆಗ್ಬೋದು. ವೀಕ್ಷಕರೇ, ಇದಾಗಿತ್ತು ರೂಪೇಶ್ ಶೆಟ್ಟಿ ಅವರ ಸಂದರ್ಶನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.